السلام عليكم ورحمة الله تعالى وبركاته. بسم الله والحمد لله والصلاة والسلام على أشرف المرسلين وعلى آله وصحبه الفائزين برضا الله. أما بعد, ಗೌರವಾನ್ವಿತರೆ, ಈ ಮಹತ್ ಕಾರ್ಯಕ್ರಮದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಆಡಳಿತ ವೈಖರಿ ಎಂಬ ವಿಚಾರದ ಕುರಿತು ಕೆಲವೊಂದು ಮಾತುಗಳನ್ನು ಆಡಲು ಇಚ್ಛಿಸುತ್ತೇನೆ. ಸರ್ವಶಕ್ತನಾದ ಅಲ್ಲಾಹನು ಅನುಗ್ರಹಿಸಲಿ, ಆಮೀನ್. ಪ್ರೀತಿಯ ಸಹೋದರರೇ, ಮಾರ್ಟಿನ್ ಲೂಥರ್ ಕಿಂಗ್ ಅಮೆರಿಕಾದ ಕಪ್ಪು ವರ್ಣೀಯರ ವಿಮೋಚನೆಗಾಗಿ ಬಂದಿದ್ದ ಒಂದು ಶ್ರೇಷ್ಠ ಭಾಷಣವು ಅಮೆರಿಕವನ್ನೇ ಸಂಚಲನಗೊಳಿಸಿ ಜಗತ್ತಿನಲ್ಲೇ ಆಡಳಿತ ವೈಖರಿಗೆ ಶ್ರೇಷ್ಠ ಮಾದರಿ ಎಂದು ಗುರುತಿಸಲ್ಪಟ್ಟಿತು. ಮಾತ್ರವಲ್ಲ, ಜಗತ್ತು ಐ ಹ್ಯಾವ್ ಎ ಡ್ರೀಮ್ ಎಂಬ ಭಾಷಣವನ್ನು ಹಿಂದಿ ಕೂಡ ಪರಿಗಣಿಸ್ತಾ ಇದೆ. ಆದರೆ 1400 ವರ್ಷಗಳ ಮುಂಚೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳವರು ಇಸ್ಲಾಮಿನಲ್ಲಿ ಅತ್ಯಂತ ಕೀಳಾಗಿ ಕಾಣುತ್ತಿದ್ದ ಕಡೆಗಣಿಸಲ್ಪಟ್ಟ ಕಪ್ಪು ವರ್ಣೀಯ ನೀಗ್ರೋ ಜನಾಂಗದ ಬಿಲಾಲ್ ರಲಿಯಲ್ಲಾಹು ಅನ್ಹು ಅವರನ್ನು ಇಸ್ಲಾಮಿನಲ್ಲಿ ಉನ್ನತ ಸ್ಥಾನವನ್ನು ನೀಡಿ ಮಕ್ಕಾ ಮಸೀದಿಯಲ್ಲಿ ಆದಾನ ಮೊಳಗಿಸುವಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಆಡಳಿತ ವೈಖರಿಯು ಇಂದು ಅಮೆರಿಕಾದಂತಹ ರಾಷ್ಟ್ರಗಳಲ್ಲಿ ಕೇವಲ ಕಪ್ಪು ವರ್ಣ ಎಂಬ ಕಾರಣಕ್ಕೆ ಬೇಕಾಗಿ ಬೀದಿ ಬೀದಿಗಳಲ್ಲಿ ಕತ್ತು ಹಿಡಿದುಕೊಳ್ಳುತ್ತಿರುವ ಆಧುನಿಕ ಜಗತ್ತಿಗೆ ಮಾದರಿಯಾಗಿದೆ. ಮುಗಿದಿಲ್ಲ, ಇಂದು ದೇಶದ ಆಡಳಿತಗಾರಿಗಳು ತಮ್ಮ ಸಮರ್ಥವಂತ ಆಡಳಿತವನ್ನು ನೀಡಲಾಗದೆ ಜನರಿಂದ ವಿಶ್ವಾಸಾರ್ಹತೆಯನ್ನು ಕಳೆದುಕೊಂಡು ಜಗತ್ತಿನ ಸೂರ್ಯ ಮೂಲಕದ ಸಾಮ್ರಾಜ್ಯದಲ್ಲಿ ಕೇವಲ 4 ತಿಂಗಳಲ್ಲಿ 3 ಬಾರಿ ಪ್ರಧಾನಿಗಳಾಗ್ತಾ ಇದ್ದಾರೆ. ಇದೆಂತಹ ಆಡಳಿತ ವೈಖರಿ, ಇದೆಂತಹ ವಿಶ್ವಾಸಾರ್ಹತೆ! ಆದರೆ ಅಂದು ಸಫಾ ಪರ್ವತದ ಮೇಲೆ ನಿಂತು ಮಕ್ಕಾ ಜನತೆಯನ್ನು ಉದ್ದೇಶಿಸಿ ಈ ಪರ್ವತದ ಹಿಂಭಾಗದಲ್ಲಿ ತಮ್ಮನ್ನು ಆಕ್ರಮಿಸಲು ಒಂದು ಸೈನ್ಯವು ಬರುತ್ತಿದೆ ಎಂದು ಹೇಳಿದರೆ ತಾವು ನಂಬುತ್ತೀರಿ ಎಂದು ಕೇಳಿದಾಗ ಮಕ್ಕಾ ಜನತೆಯು ಕೋರಲೆಂದು ಹೇಳಿದ ಮಾತು ಖಂಡಿತವಾಗಿಯೂ ಕಾರಣ ತಮ್ಮ ಜೀವನದಲ್ಲಿ ಒಮ್ಮೆಯೂ ಕೂಡ ಸುಳ್ಳು ಹೇಳಿಲ್ಲ ಎಂದಾಗಿತ್ತು. ಹೀಗೆ ತನ್ನ ಆಡಳಿತದ ಆರಂಭದಲ್ಲಿ ತಾನೊಬ್ಬ ವಿಶ್ವಾಸಾರ್ಹ ಆಡಳಿತಗಾರ ಎಂಬುದು ಸಾಬೀತುಪಡಿಸಿದ ಪ್ರವಾದಿಯವರು ಸರಿಸುಮಾರು 23 ವರ್ಷಗಳ ಕಾಲ ಸುಂದರವಾದ ಸಮರ್ಥವಾದ ಆಡಳಿತವನ್ನು ನೀಡಿದರು. ಮುಗಿದಿಲ್ಲ, ದೇಶದ ಪಿತಾಮಹನಾದ ಮಹಾತ್ಮ ಗಾಂಧೀಜಿಯವರು ಮಹಾನರಾದ ಉಮರ್ ರಲಿಯಲ್ಲಾಹು ಅನ್ಹು ಆಡಳಿತ ಬಗ್ಗೆ ವರ್ಣಿಸಿ ವಿವರಿಸಿದರೆ ಈ ಪ್ರವಾದಿಯವರು ವರ್ಣಿಸಿ ವಿವರಿಸಲು ಸಾಧ್ಯವೇ ಇಲ್ಲ. ಇನ್ನಲ್ಲಾಹ ಲಂ ಯುಬಅಸನಿ ಮುಅನ್ನಿತ ವಲ ಮುತಅನ್ನಿತ. ಅಲ್ಲಾಹನು ತನ್ನನ್ನು ತಮ್ಮಲ್ಲಿ ಕಳಿಸಿರು ತಮಗೆ ಭಾರವಾಗುವ ರೀತಿಯಲ್ಲ, ಬದಲಾಗಿ ಕರುಣೆಯ ಪ್ರತೀಕವಾಗಿ ಎಂದು ಹೇಳಿದ ಪ್ರವಾದಿಯವರು ನಮಗೆ ಎಷ್ಟೊಂದು ಮಾದರಿಯಾಗಿದ್ದಾರೆ. ಆದರೆ ದೇಶದ ಆಡಳಿತಗಾರಿಗಳು ತಮ್ಮ ಸುಳ್ಳು ಭರವಸೆಯಿಂದಾಗಿ ಪದತ್ಯಾಗ ಮಾಡಿ ಪಲಾಯನಗೆಯುತ್ತಿರುವಾಗ ಪ್ರೀತ ಸಹೋದರರೇ, ಜಕಾತ್ ಸಂಭಾವನೆ ಸದಕಾ ನಿಯಮಗಳು ಜಾರಿಗೊಳಿಸಿ ಸುಂದರವಾದ ಆರ್ಥಿಕತೆ ನೀತಿಯನ್ನು ಹೇಳಿಕೊಟ್ಟಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಆಡಳಿತವನ್ನು ತಾವು ಮನದಟ್ಟು ಮಾಡಬೇಕು. ಎಲ್ಲಾ ಕ್ಷೇತ್ರಗಳಲ್ಲಿಯೂ ಶೈಕ್ಷಣಿಕವಾಗಿಯೂ ಸಾಮಾಜಿಕವಾಗಿಯೂ ಸುಂದರವಾದ ಸಮರ್ಥವಾದ ಆಡಳಿತವನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೀಡಿದರು ಎಂದು ಮಾತ್ರ ಹೇಳುತ್ತಾ ನನ್ನ ಮಾತಿಗೆ ಕಡಿವಾಣ. ಅಲ್ಹಮ್ದುಲಿಲ್ಲಾಹ್. ಅಸ್ಸಲಾಮು ಅಲೈಕುಂ.